ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ನನ್ನ ವ್ಲಾಗ್ ಏನಂದರೆ, ನನ್ನ ಮಗ ಏಕಾಕ್ಷನ ಬರ್ಡೇ ಇತ್ತು. ಸೊ ಬೆಳಗ್ಗೆ ಎದ್ದು ನಾವು ಫಸ್ಟ್ ಹೋಗಿದ್ದು ಕಮಂಡಲ ಗಣಪತಿ ದೇವಸ್ಥಾನಕ್ಕೆ. ಇದಿರೋದು ಚಿಕ್ಕಮಗಳೂರು ಡಿಸ್ಟಿಕ್ನ ಕೊಪ್ಪದಲ್ಲಿರುವ ಕಣಿವೆ ಎಂಬ ಒಂದು ಊರಿನಲ್ಲಿ. ಆ್ಯಕ್ಚುಲಿ ಇಲ್ಲಿ ತುಂಬ ಅಂದರೆ ತುಂಬ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಅಂತ ಹಿಸ್ಟ್ರಿ ಹೇಳುತ್ತೆ. ಅದಲ್ಲದೆ ಈ ದೇವಸ್ಥಾನ ನೋಡ್ಬೋದು ನೀವು, ತುಂಬ ಅಂದರೆ ತುಂಬಾ ಪುರಾತನ ದೇವಸ್ಥಾನ. ಗಣೇಶನ ಮುಂದೆ ಅಲ್ಲಿ ನಿಮಗೆ ನೀರು ಕಾಣುತ್ತೆ. ಆ ನೀರು ಎನಿ ಟೈಮ್ ಬರ್ತಾನೆ ಇರುತ್ತೆ, ಅಂದರೆ ಅದಕ್ಕೆ ಸ್ಟಾಪೇ ಇಲ್ಲ, ಅಂದರೆ ನಿಂತೇ ಇರಲ್ಲ, ಯಾವಾಗಲೂ ಹರಿತಾನೇ ಇರುತ್ತೆ ಅಲ್ಲಿ ನೀರು. ಅಲ್ಲಿಂದ ನೀರು ಇಲ್ಲಿಗೆ ಬರುತ್ತೆ. ಇಲ್ಲಿ ಹೋಗಿ ಅಂದರೆ ತೀರ್ಥ ಸ್ನಾನ ಥರ ನಾವು ನೀರಿನ ಸ್ನಾನ ಕೂಡ ಸ್ನಾನ ತಲೆಗೆ ಹಾಕ್ಕೊಂಡು ದರ್ಶನ ಮಾಡ್ಬೋದು. ಏಕಾಕ್ಷ ಕೂಡ ಎಂಜಾಯ್ ಮಾಡ್ತಾಯಿದ್ದ. ಅವನು ಜಂಪ್ ಹೊಡೆಯೋದು ಅದು ಇದು ಮಾಡ್ಕೊಂಡು ಬಿದ್ದ. ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟಿದ್ದು ಶನಿ ಮಹಾತ್ಮನ ದೇವಸ್ಥಾನಕ್ಕೆ. ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ದೀಪ ಹಚ್ಚಿ ಮೃಗವಧೆ ಕಡೆಗೆ ಹೊರಟ್ವಿ. ಈ ಮೃಗವಧೆ ಇಲ್ಲಿ ಸುತ್ತಮುತ್ತ ಇರೋ ಜನಕ್ಕೆಲ್ಲ ಸಾಮಾನ್ಯ ಇಲ್ಲಿ ಗೊತ್ತಿರುತ್ತೆ. ಇದು ಕೂಡ ಒಂದು ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ರಾಮ ಮಾರೀಚ ಜಿಂಕೆನ ಫಸ್ಟ್ ಇಲ್ಲಿ ವಧೆ ಮೀನ್ಸ್ ಕೊಂದಿದ್ದ ಸ್ಥಳ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಮೃಗವಧೆ ಅನ್ನೋ ಹೆಸರು ಈ ಊರಿಗೆ ಬಂತು ಅಂತ. ಇದು ಶಿವನ ದೇವಸ್ಥಾನ. ಇಲ್ಲಿ ಧರ್ಮಸ್ಥಳದಲ್ಲಿ ಏನು ಪೂಜೆ ಆಗುತ್ತೋ, ಹೇಗೆ ಅಲ್ಲಿ ಅನ್ನಪ್ರಸಾದ ಎಲ್ಲ ಇರುತ್ತೋ ಅದೇ ರೀತಿಯಾಗಿ ಇಲ್ಲೂ ನಡೆಯುತ್ತೆ. 1:00ವರೆಗೆ ಮಹಾಮಂಗಳಾರತಿ ಇರುತ್ತೆ. ಅಂದರೆ ಧರ್ಮಸ್ಥಳದಲ್ಲಿ ಮಹಾಮಂಗಳಾರತಿ ಆಗಿ ನೆಕ್ಸ್ಟ್ ಇದರಲ್ಲೇ ಮಿನಿಟಲ್ಲೇ ಇಲ್ಲೂ ಮಹಾಮಂಗಳಾರತಿ ಆಗೋದು ಅಂತ ಹೇಳ್ತಾರೆ. ಇಲ್ಲೂ ಕೂಡ ತೀರ್ಥ ಸ್ನಾನ ಇರುತ್ತೆ. ಧರ್ಮಸ್ಥಳಕ್ಕೆ ಯಾರು ಹೋಗೋಕ್ಕಾಗಲ್ವೋ ಅವರಿಲ್ಲಿ ಮೃಗವಧೆಗೆ ಬಂದು ದರ್ಶನ ಮಾಡಿದ್ರೆ ಅಷ್ಟೇ ಶ್ರೇಷ್ಠ ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ನಾವು ಅಲ್ಲಿಂದ ಹೊರಟಿದ್ದು ಶಿವಮೊಗ್ಗ ಕಡೆಗೆ. ಶಿವಮೊಗ್ಗಕ್ಕೆ ಯಾಕೆ ಹೋದ್ವಿ ಅಂದರೆ, ಏಕಾಕ್ಷ ಬರ್ಡೇ ಇದ್ದಿದ್ದರಿಂದ ನಾವು ಅಲ್ಲೇ ಕೇಕ್ ಕಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿ ನಾವು ತಾಯಿ ಮನೆ ಅನ್ನೋ ಒಂದು ಅನಾಥಾಶ್ರಮಕ್ಕೆ ಹೋದ್ವಿ. ಅಲ್ಲಿ ಒಂದು 25 ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಅವರೇ ಎಲ್ಲ ಕಂಪ್ಲೀಟಾಗಿ ಅವ್ರ ಜವಾಬ್ದಾರಿ ಹೊತ್ಕೊಂಡು ನೋಡ್ಕೋತಾ ಇದ್ದಾರೆ. ಸೊ ಆ ಪ್ಲೇಸ್ಗೆ ನಾವು ಏಕಾಕ್ಷ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಲ್ಲಿಗೆ ಹೋದ್ವಿ. ಅವನಂತೂ ತುಂಬಾ ಖುಷಿಪಟ್ಟ. ಮಕ್ಕಳ ಜೊತೆ ಎಲ್ಲ ತುಂಬಾ ಎಂಜಾಯ್ ಮಾಡ್ತಾ ಆಟ ಆಡ್ದ. ಏಕಾಕ್ಷಗೆ ಸ್ಪೈಡರ್ ಮ್ಯಾನ್ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವರಪ್ಪ ಅವನಿಗೆ ಸ್ಪೈಡರ್ ಮ್ಯಾನ್ ಕೇಕ್ನೇ ಮಾಡಿಸಿದ್ರು. ಅವ್ನ ಡ್ರೆಸ್ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಅದರಲ್ಲಿ ಕೂಡ ಸ್ಪೈಡರ್ ಮ್ಯಾನೇ ಇದೆ. ನೆಕ್ಸ್ಟ್ ನಾವಲ್ಲಿ ಎಲ್ಲ ಮಕ್ಕಳ ಜೊತೆ ಅವನ ಬರ್ಡೇನ ಸೆಲೆಬ್ರೇಟ್ ಮಾಡಿಬಿಟ್ಟು ಅವ್ರಿಗೆಲ್ಲ ಸ್ವಲ್ಪ ಫುಡ್ ತೊಗೊಂಡು ಹೋಗಿದ್ವಿ. ಅದನ್ನೆಲ್ಲ ಕೊಟ್ವಿ. ಅವರೆಲ್ಲ ತಿಂದ್ಬಿಟ್ಟು ಎಂಜಾಯ್ ಮಾಡಿದ್ರು. ನೆಕ್ಸ್ಟ್ ಅವ್ರಿಗೆ ಸ್ವಲ್ಪ ಗಿಫ್ಟ್ ಕೂಡ ತೊಗೊಂಡು ಹೋಗಿದ್ವಿ. ಅಂದರೆ ಪೆನ್ಸಿಲ್ಸ್ ಆ ಥರ ಎಲ್ಲ ತೊಗೊಂಡು ಹೋಗಿದ್ವಿ. ಅವ್ರಿಗೆಲ್ಲ ಕೊಟ್ಟು ಅವ್ರ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಅವ್ರು ಹಾಡೆಲ್ಲ ಹೇಳ್ತೀನಿ ಅಂತ ಹೇಳಿದ್ರು. ಹಾಡು ಕೂಡ ಅವ್ರ ಹತ್ರ ಹೇಳ್ಸಿದ್ವಿ. ಅಲ್ಲಿಂದ ನಾವು ಹೊರಟಿದ್ದು ಊಟಕ್ಕೆ ಅಂತ ಕೃಷಿ ರೆಸ್ಟೋರೆಂಟ್ಗೆ. ನೀವೇ ನೋಡ್ಬೋದು ಆ್ಯಂಬಿಯನ್ಸ್ ಏನು ಸಖತ್ತಾಗಿದೆ ಅಂತ. ನೈಟ್ ಎಫೆಕ್ಟ್ಗೆ ಅಂತೂ ಆ ಲೈಟ್ಸ್ಗೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಪಾರ್ಟಿಗಂತೂ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ಜೊತೆಗೆ ನಮ್ಮ ಕಸಿನ್ ರಹಸ್ಯ, ತಮ್ಸು ಮತ್ತು ಅವರಿಬ್ಬರು ಫ್ರೆಂಡ್ಸ್ ಕೂಡ ಜಾಯ್ನ್ ಆಗಿದ್ದರು. ನಾವು ಅಷ್ಟು ಜನ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ಇನ್ನೇನು ಎಲ್ಲೇ ಹೋದರೂ ಏಕಾಕ್ಷ ಅಂತೂ ಐಸ್ ಕ್ರೀಮ್ ತಿನ್ನೋದಂತೂ ಬಿಡಲ್ಲ. ಫಸ್ಟ್ ಅವ್ನು ಎಲ್ಲೇ ಹೋದರೂ ಅವ್ನಿಗೆ ಐಸ್ ಕ್ರೀಮ್ ಬೇಕಿರುತ್ತೆ. ಸೊ ಅವ್ನಿಗೆ ಐಸ್ ಕ್ರೀಮ್ ತೆಕ್ಕೊಟ್ವಿ. ಅವ್ನು ಐಸ್ ಕ್ರೀಮ್ ತೊಗೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ಇನ್ನು ನಾವೆಲ್ಲ ಸ್ವಲ್ಪ ಹರಟೆ ಹೊಡಿತಾ ಕೂತ್ಕೊಂಡಿದ್ವಿ. ಅಲ್ಲ ಏನೋ ಕ್ಯಾಮ್ರಾ ಹೇಳ್ತಾ ಇದ್ದಲ್ಲ, ಏನ್ ಹೇಳ? ಅಲ್ಲ ಊಟ ಏನೋ ಕೇಳ್ತಿದ್ದಲ್ಲ, ಕೇಳೋ. ಡಿಪ್ರೆಷನ್ ಹೋಗ್ತಾ ಇದ್ದೀನಿ. ಪಾಯಿಂಟ್ ಇಂದ ಏನಾಗ್ತಾ ಇದ್ರ ಖುಷಿಯಾಗಿದೆ. ಜನಕ್ಕೆ ತೋರಿಸ್ತಾ ಇರೋದು ರಿಯಾಲಿಟಿ.
ಇದ್ರಲ್ಲೇ ಗೊತ್ತಾಗ್ತಿದೆ ಏನು ಅಂತ ನಿಜ ಅಲ್ಲ. ನಾವು ಟ್ರೈ ಮಾಡಿದಷ್ಟು ಫುಡ್ಸು ತುಂಬಾ ಟೇಸ್ಟಿಯಾಗಿತ್ತು. ನಂದು ಲೈಕ್ ಫುಲ್ಲಿ ಪಾಶ್ ಬ್ಲಾಗ್ ಇದ್ರೆ ಬರ್ತೀನಿ ಅಂತ. ಈ ತರ ಲೈಕ್ ಫ್ಯಾಮಿಲಿ ಬ್ಲಾಗಿಂಗ್ ನನಗೆ ಆಗಲ್ಲ. ನನಗೆ ಲೈಕ್ ಪ್ರಾಪರ್ ಪಾಶ್ ಬ್ಲಾಗ್ ಹೊರಗಡೆ ಹೋದಾಗ ಡಬಲ್ ಮೀನಿಂಗ್ ಇರಬೇಕು ಅಂತ ಶರಣ್ ನಾಯರ್ ಅಂತ ಒಬ್ಬ ಇದನ್ನ ಫಾಲೋ ಮಾಡ್ತೀನಿ ಯೂಟ್ಯೂಬಲ್ಲಿ. ಒನ್ ಆಫ್ ದಿ ಕ್ರೇಜಿಯೆಸ್ಟ್ ಬ್ಲಾಗರ್ ಈ ಕೇರಳ ಅವನು. ಇನ್ಸೇನಾಗಿ ಮಾಡ್ತಾರೆ. ದೇ ಹ್ಯಾವ್ ಸಮ್ 15-20 ಫ್ರೆಂಡ್ಸ್ ಗ್ರೂಪ್. ಓ ಇನ್ಸೇನಾಗಿರುತ್ತೆ ಅವತ್ತು ಬ್ಲಾಗ್ಸ್. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೆ, ನೀ ಈ ಥರ ಬ್ಲಾಗ್ಸ್ ಮಾಡಂದ್ರೆ ಹೇಳು, ನಾನು ಅವತ್ತು ಹಾಕ್ತೀನಿ. ಹೊರಗಡೆ ಒಳ್ಳೆ ಯೂಸ್ ಆಗುತ್ತೆ ಹಂಗಾರೆ ಇವರಿಗೆ. ಬಾಯ್.